ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋ. ಆರ್ ಸಿ ಬಿ ಅಭಿಮಾನಿಗಳಿಗೆ ಇವತ್ತೊಂದು ಶಾಕಿಂಗ್ ನ್ಯೂಸು. ಅಂದರೆ ಹೇಸಲ್ವುಡ್ ಅವ್ರು ಫಿಟ್ ಇಲ್ಲ. ಸೊ ಅವ್ರು ಇನ್ನೂ ರಿಹ್ಯಾಬಲ್ಲಿದ್ದಾರೆ. ಸೊ ಅವ್ರದ್ದಿನ ಅಚಿಲೀಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಏನಾಗಿತ್ತು ಅದರಿಂದ ಅವ್ರು T20 ವರ್ಲ್ಡ್ ಕಪ್ಪು ಆಡಿರಲಿಲ್ಲ. ಸೊ ಇನ್ನೂ ಅವ್ರು ಫಿಟ್ ಇಲ್ಲ. ಸೊ ಅವ್ರಿಗಿನ್ನೂ ಅದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಸಿಡ್ನಿಯಲ್ಲಿ. ಅವ್ರಿನ್ನ ಸಿಡ್ನಿ ರಿಹ್ಯಾಬಲ್ಲೇ ಇದ್ದಾರಂತೆ. ಸೊ ಮೇ ಬಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹಿಮ್ ಇನ್ ದ ಮಿಡ್ ಏಪ್ರಿಲ್ ಅನ್ನೋ ಥರ ನ್ಯೂಸಸ್ ಇವೆ. ಸೊ ಅಷ್ಟರೊಳಗಡೆ ಆರ್ ಸಿ ಬಿದು ಒಂದು 3 or 4 ಮ್ಯಾಚಸ್ ಮುಗ್ದಿರುತ್ತೆ. ಸೊ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೇನಾದರೂ ಆಘಾತ ಆಗುತ್ತಾ? ಸೊ ಹೇಸಲ್ವುಡ್ಗೆ ರೀಪ್ಲೇಸ್ ಯಾರನ್ನು ನಾವು ಇರೋರಲ್ಲಿ ಹುಡುಕ್ಬೋದು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ. ಸೊ ಇದೇ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಯಾರು ಆ ಸ್ಪೆಷಲ್ ವೆಪನ್ ಯಾರು ಅಂದರೆ ನಮ್ಮ ಮಗೇಶ್ ಯಾದವ್ ಅಂತ. ಇವರು ಮಧ್ಯಪ್ರದೇಶದಿಂದ ಬರ್ತಾರೆ. ಮಧ್ಯಪ್ರದೇಶ ಊರಿಂದ ಬರೋರು. ಇವರು ಲೆಫ್ಟ್ ಹ್ಯಾಂಡ್ ಸೀಮರು. ಕನ್ಸಿಸ್ಟೆಂಟಾಗಿ 140 ಕಿಲೋಮೀಟರ್ನ ಬೋಲ್ ಮಾಡ್ತಾರೆ. ಆ್ಯಂಡ್ ಇವರು ಭುವನೇಶ್ವರ್ ಕುಮಾರ್ ಇದ್ದಾರಲ್ಲ ನಮ್ಮ ಟೀಮಲ್ಲಿ, ಅವ್ರನ್ನ ಕೋಚ್ ಮಾಡಿದ್ರಲ್ಲ ಪೂಲ್ ಚಂದು, ಅವರೇ ಸೇಮ್ ಇವ್ರನ್ನ ಕೂಡ ಕೋಚ್ ಮಾಡಿರೋದು. ಇವ್ರದ್ದು ರೀಸೆಂಟ್ ಏನಾದರೂ ಪರ್ಫಾರ್ಮೆನ್ಸಸ್ನ ತೊಗೊಳ್ಳೋದಾದರೆ ಇವರು ರೀಸೆಂಟಾಗಿ MP ಪ್ರೀಮಿಯರ್ ಲೀಗಲ್ಲಿ ರಜತ್ ಪತಿದಾರ್ ಅಂಡರ್ ಕ್ಯಾಪ್ಟನ್ಸಿಯಲ್ಲೇ ಆಡಿರೋದು. ಸೊ ಇದೊಂಥರ ರಜತ್ ಪತಿದಾರ್ ಅವರ ಕನೆಕ್ಷನ್ ಇದ್ದಂಗೆ ಮಂಗೇಶ್ ಯಾದವ್ ಅವರು. ಸೊ ಇವರು ರೀಸೆಂಟ್ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗ್ ತೊಗೊಳ್ಳೋದಾದರೆ ಇವರು 6 ಮ್ಯಾಚಸ್ಸಲ್ಲಿ 14 ವಿಕೆಟ್ಸ್ ತೊಗೊಂಡಿದ್ದಾರೆ. ಆ್ಯಾವ್ರೇಜ್ ಅಂದರೆ 12 ರನ್ಸ್ ಪರ್ ವಿಕೆಟ್ ಅನ್ನೋ ಥರ ಇವರ ಪರ್ಫಾರ್ಮೆನ್ಸ್ ಇದೆ ರೀಸೆಂಟ್ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗಲ್ಲಿ. ಇವರು ನಾಟ್ ಜಸ್ಟ್ ಬೌಲರ್ ಅಲ್ಲ. ಸೊ ಇವರು ಅದೇ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗಲ್ಲಿ ಹ್ಯಾಂಡಿ ಬ್ಯಾಟರ್ ಕೂಡ. ಲೋಡ್ ಒಂದು ಆಡಕ್ಕೆ ಬರ್ತಾರೆ. ರೀಸೆಂಟಾಗಿ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗಲ್ಲಿ ಕೂಡ ಇವರು 12 ಬಾಲ್ಸ್ಗೆ 28 ರನ್ಸ್ನ ಸ್ಕೋರ್ ಮಾಡಿದರು. ಸೊ ನಾವು ಇವ್ರ ಮೇಲೆ ಡಿಪೆಂಡ್ ಆಗ್ಬೋದು. ಬಿಕಾಸ್ ಯಾಕಂದರೆ ಆರ್ ಸಿ ಬಿ 5.8 crores ಕೊಟ್ಟಿದ್ದಾರೆ ಅಂತಂದರೆ ಏನಾದ್ರು ಒಂದು ಟ್ಯಾಕ್ಟಿಕ್ಸ್ ಸಿಗದೇ ಇರುತ್ತೆ. ಸುಮ್ಮನೆ ಅಂತೂ 5.8 crores ಕೊಟ್ಟಿರಲ್ಲ ಆರ್ ಸಿ ಬಿ. ಸೊ ನನ್ನ ಪ್ರಕಾರ ನಾವು ಮಗೇಶ್ ಯಾದವ್ನೇನಾದರೂ ಹೇಸಲ್ವುಡ್ ಜಾಗದಲ್ಲಿ ಏನಾದರೂ ಚಾನ್ಸ್ ಕೊಟ್ಟು ಆಡಿಸಿದ್ರೆ ಇಂಡಿಯನ್ ಸೀಮರ್ ಪ್ರಕಾರ ನಮಗೊಂದು ಬ್ಯಾಟಿಂಗ್ ಆಪ್ಷನ್ ಎಕ್ಸ್ಟ್ರಾ ಓಪನ್ ಆಗುತ್ತೆ. ಸೊ ಆ ಪ್ಲೇಸಲ್ಲಿ ಎಕ್ಸ್ಟ್ರಾ ನೀವು ಯಾರನ್ನಾದರೂ ಲೈಕ್ ಜೇಕಬ್ ಬೆತಲ್ನ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಫ್ ಸಂಬಡಿ ಈಸ್ ಎಕ್ಸ್ಟ್ರಾ ಬ್ಯಾಟಿಂಗ್ ಪವರ್ ಬೇಕು ಅಂದರೆ. ಸೊ ಕಾಂಬಿನೇಷನ್ಸ್ ಹೆಂಗೆ ಬದಲಾಗುತ್ತೆ, ಯಾರನ್ನ ಆಡಿಸ್ತಾರೆ, ಅಥವಾ ಸೇಮ್ ಸೀದಾ ಜೇಕಬ್ ಡೆಫಿ ಮೇಲೇ ಡಿಪೆಂಡ್ ಆಗ್ತಾರಾ, ಅಥವಾ ಸುಮ್ಮನೆ 5.8 crores ಕೊಟ್ಟು ಸುಮ್ಮನೆ ಕುಳಿಸ್ಕೊಳ್ಳೋಕ್ಕಂತೂ ತೊಗೊಂಡಿರೋದಿಲ್ಲ ಆರ್ ಸಿ ಬಿ ಟೀಮು. ಅದಂತೂ 100% ಗೊತ್ತು. ಸೊ ನೋಡೋಣ ಹೆಂಗಿರುತ್ತೆ ಕಾಂಬಿನೇಷನು, ಇದರಿಂದ ಏನಾದ್ರು ಕಾಂಬಿನೇಷನ್ ಬದಲಾಗುತ್ತಾ ಅಂತ. ಸೊ ನನ್ನ ಅಭಿಪ್ರಾಯದಲ್ಲಿ ನಾನಾಗಿದ್ದರೆ ಮಗೇಶ್ ಯಾದವ್ನ ನಾನು ಪ್ಲೇಯಿಂಗ್ 11 ಸ್ಟ್ರೈಟ್ ಅವೇ ಆಡಿಸ್ತೀನಿ ಇನ್ ಪ್ಲೇಸ್ ಆಫ್ ಹೇಸಲ್ವುಡ್ ಅನ್ನೋ ನನ್ನ ಅಭಿಪ್ರಾಯ. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅನ್ನೋದನ್ನ ತಿಳಿಸಿ. ಸೊ ನನ್ನ ಹಿಂದಿನ ವಿಡಿಯೋ ಕೂಡ ಆರ್ ಸಿ ಬಿಲಿ ಈ ಸಲ ಆರ್ ಸಿ ಬಿ ಟೀಮಲ್ಲಿ ಯಾರ್ಯಾರು ಇರ್ಬೋದು ಏನು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಟಜೈಸ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಬೇಕು ಅಂದರೆ ಅದರ ಲಿಂಕ್ ಇಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಹೋಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಯು ಪೀಪಲ್ ಆರ್ ಗಿವಿಂಗ್. ನನ್ನ ಚಾನಲ್ಗೆ ಹಿಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.